ಇದು ಯಾವ ಥರ ಅಂತ ಯೋಚನೆ ಮಾಡ್ತಿದ್ದೀರ ಅನಿಸುತ್ತೆ. ಜಾಸ್ತಿ ಯೋಚನೆ ಮಾಡಿಬಿಟ್ರಿ, ನಾನೇ ಹೇಳ್ತೀನಿ. ಇದು ಅಬ್ಬಿನಹೊಳೆ ರಂಗಪ್ಪನ ಜಾತ್ರೆ ತೇರು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಜನ ಇದ್ದರು. ಅದಾದಮೇಲೆ ನಾವು ಕೈ ಮುಗಿದು ತೇರು ಎಳೆದಕ್ಕ ನೋಡಿ ಪೂಜೆ ಮುಗಿಸ್ಕೆ ಬಂದು ಮನೆಗೆ ಬಂದು ತಿಂದು ಉಂಡು ಮಲ್ಕೊಂಡ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಇವರಿಬ್ರಿಗಿನ ಯಾಕೆ ಸೈಕಲೇ ಜಾಸ್ತಿ ದೊಡ್ಡದಂತ ಅನ್ನಿಸ್ತಿಲ್ಲ. ಅವಳೇ ಬರ ಇದ್ದಾಳೆ, ಇಲ್ಲ ಸೈಕಲ್ ಬರ ಐತೆ ಗೊತ್ತಿಲ್ಲ. ಸೈಕಲ್ ಅಂತೂ ಮುಂದಕ್ಕೆ ಹೋಗ್ತಿಲ್ಲ. ಅಲ್ಲೊಂದು ಆಂಟಿ ಬರ್ತೈತೆ ನೋಡ್ರಿ, ಅವ್ರನ್ನ ಅಬ್ಸರ್ವ್ ಮಾಡಿದ್ದೀರಾ? ಬೆಳಗ್ಗೆ ಕಸ ತಂದು ತಿಪ್ಪೆಗೆ ಹಾಕಕ್ಕಂತ ಹೋಗ್ತೈತೆ. ಆದರೆ ಸಿಟಿಯಾಗ ಮಾತ್ರ ಬೆಳಗ್ಗೆ 7-8 ಗಂಟೆಗೆ ಬ್ಯಾಗ್ ಹಿಡ್ಕೊಂಡು ಕೆಲಸಕ್ಕೆ ಓಡಾಕ್ತಿರ್ತಾರೆ ಅಲ್ವಾ. ನಮ್ಮ ಹೊಸ ಯಾಕೋ ನನ್ನೇನ ಕರಿತಾ ಇತ್ತು, ಹಾಗಾಗಿ ಮಾತಾಡ್ಸೋಣ ಅಂತ ಹೋದೆ. ನಾನು ಮಾತಾಡ್ಸಿದ್ರೆ ಮಾತಾಡ್ತಾನೆ ಇಲ್ಲ. ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದರೆ ನಿನಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಡೋದ. ಏನಾಯ್ತು? ಗಾಬರಿ ಆಗೋಕೆ ಹೋಗ್ಬಿಡ್ರಿ, ಎಂಥ ಸಮಸ್ಯೆ ಇಲ್ಲ. ಹಿಂದಿನ ಕಾಲದಲ್ಲಿ ಯಾರು ಬ್ರಷ್ ಯೂಸ್ ಮಾಡ್ತಿದ್ರು? ಎಲ್ಲ ಬೇವಿನ ಕಡ್ಡಿಲಿ ಅಲ್ಲೊಬ್ಸಿದ್ರಲ್ವ. ಈ ಥರದ್ದೆಲ್ಲವನ್ನು ಹಿಂದಿನ ಕಾಲ ಜನ್ರೇಷನ್ಗೆ ಮುಗಿಬಾರ್ದು ಅಂತ ನಮ್ಮ ಮಾವ ಅವ್ರ ಮಗುಂಗೆ ಹೇಳ್ಕೊಡ್ತಿದ್ದೆ. ಈ ಥರ ಅಲ್ಲೊಜ್ಬೇಕು ಬೇವಿನ ಕಡ್ಡಿಲಿ, ಅಲ್ಲೂ ಶುದ್ಧವಾಗಿರುತ್ತವೆ ಅಂತ. ಇಲ್ಲಿ ಇವಳು ನೋಡ್ರಿ, ನೀವು ಯಾವುದ್ರಾಗಾದ್ರೂ ಅಲ್ಲುಜ್ರಿ, ನಾನು ಮಾತ್ರ ಬ್ರಷ್ನಾಗೆ ಉಜ್ಜೋದಂತ ಮನಸ್ಸಿನಾಗೆ ಅಂದ್ಕೊಂಡು ಸೈಕಲ್ ತೊಳೆದಾಡ್ತಾ ಇದ್ದಾಳೆ. ಸೈಕಲ್ ಬೀಳ್ಬೇಕು, ಇಲ್ಲ ಅವಳು ಬೀಳಬೇಕು. ನಮ್ಮ ಹಳ್ಳಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡೋಕೆ ಮನೆಗಳು ಆ ಥರ ಇದ್ರೂ ಸೂಪರ್. ನಮ್ಮ ದೊಡ್ಡಮ್ಮ ಏನು ಮಾಡುತ್ತಂತ ನೋಡೋಣ ಬನ್ನಿ. ಟೂರ್ ಮಾಡ್ತಿದ್ದೀನಿ, ನಿಮ್ಮದು ಹೋಮ್ ಟೂರ್ ಮಾಡ್ತೀನಿ ಮನೆ ಎಲ್ಲರಿಗೂ ತೋರ್ಸಕ್ಕೆ. ಅದು ವಿಡಿಯೋ ಮಾಡಿ ಹಾಕ್ಯಾರಲ್ಲ. ಏನು ಮಾಡಿ ಇಷ್ಟದಾಗ ನಾನು ಒಳಗೆ ಕಸ ಹೊಡೆದು ಬಾಕಲ್ ಸಾರಿಸ್ತಿ. ಇವಾಗ ಟೀಗಿ ಹಾಲು ಕಸ್ಬೇಕಾದ್ರೆ ಅವ್ರಿಗೆ ಅಷ್ಟು ಬಿಸಿನೀರು ಕುಡಿಯೋಕೆ ಕಾಸ್ಕೊಂಡು ನೋಡಿದ್ರಲ್ಲ ನಮ್ಮ ಹಳ್ಳಿಯಲ್ಲಿ ಜನಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಬೆಳಗ್ಗೆ ಎದ್ದು ಇಲ್ಲಿ ನೋಡಿದರೆ ಸೈಕಲನ್ನು ಬಿಡ್ತಾನೆ ಇಲ್ಲ ಇವರಿಬ್ಬರು. ಅಣ್ಣ ಹಾಕ್ದಂಗೆ ತಮ್ಮ ಹಾಕಿದಂಗೆ ಅಕ್ಕ ಇಬ್ಬರು ತುಳಿತಾನೇ ಇದ್ದಾರೆ. ಸೈಕಲ್ ಅಂತೂ ಮುರಿಯೋದಂತೂ ಗ್ಯಾರಂಟಿ ಅಂತ ಅನಿಸುತ್ತೆ. ಬೆಳಗ್ಗೆ ಬತ್ತಿದ್ದಾರೆ ನೋಡ್ರಿ ಅಲ್ಲಿಬ್ಬರು. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೆಸ್ ಮಾಡಿ ನೋಡೋಣ. ಜಾಸ್ತಿ ಗೆಸ್ ಮಾಡೋಕ್ಕೆ ಹೋಗ್ಬಿಡ್ರಿ, ಆಮೇಲೆ ತಲೆನೋವು ಬಂದುಬಿಡುತ್ತೆ. ನಾನೇ ಹೇಳ್ತೀನಿ, ಏಕೆಂದರೆ ಅವರು ಹೊಲದ ಕಡೆಗೆ ಹೋಗ್ತಿದ್ದಾರೆ, ನೆಂಟರನ್ನು ಸಾಗಕ್ಕೆ ಹೋಗ್ತಿದ್ದಾರೆ. ನಮ್ಮ ಹಳ್ಳಿ ಕಡೆ ಹೀಗೆ ಹೇಳೋದು. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಬತ್ತಿದ್ದಾರೆ, ಯಾರೋ ಅಲ್ಲ ನಮ್ಮ ಮಾಮನೇ. ಅವರು ತಾತ ಮೊಮ್ಮಗ ಬಾಂಡಿಂಗ್ ನೋಡಿ ಹೇಗಿದೆ. ಗಾಡಿ ಕರ್ಕೊಂಡು ಹೋಗಕ್ಕಂತ ಅವನು ಆ ಕಡೆ ಕುಂಡ್ರಿಸಿದ್ರೆ ಈ ಕಡೆಗೆ ಸೀಳಿದು ಬತ್ತಿದ್ದಾರೆ ನೋಡ್ರಿ. ಏನು ಐಡಿಯಾ ಓಡಿಸ್ತಾನೆ ಅವನು ಈ ವಯಸ್ಸಿಗೇನೆ. ಹೇಳಜ್ಜಿ, ಏನು ಮಾಡ್ತೀಯ ಅಜ್ಜಿ? ಕಾಫಿ ಯಾರು, ಟೀ ಯಾರು? ತಾಂಬರಕು ಕುಡಿಸ್ಕೊಂಡು ಒಂದಾಗ ಹಾಲು ಕುಡಿಯೋದ. ಸೈಕಲ್ ಕೊಡ್ತೀವಿ, ಒಂದು ಸಣ್ಣ ತಡಿ ಲೋಚನೆ ಆಗ್ಲಲ್ಲ ತಾಂಬಾನ, ಅದಕ್ಕೆ ಹೋಗು ತಡಿ ಟೀ ಕುಡ್ದು ಹೋಗು ಅಂತ. ಫಸ್ಟು ತಿನ್ನೋದು, ಸೆಕೆಂಡು ಆಡೋದು. ನೋಡಪ್ಪ ಯಾರು ಬೇಕು ಚಿತ್ತು. ಇನ್ನೇನು ನಮ್ಮ ದೊಡ್ಡಮ್ಮ ಟೀ ಕಾಸಿ ಸೋಸ್ ಕೊಡ್ತಾಯಿದ್ದೆ ಎಲ್ಲರಿಗೂ. ನಮ್ಮ ಅಕ್ಕನ ಮಗ ಹಾರ್ಲಿಕ್ಸ್ ಬೇಕಂತ ಕೇಳ್ತಿದ್ದೆ. ನಮ್ಮ ದೊಡ್ಡಮ್ಮ ಹೆಂಗಂತ ಹೇಳ್ತೈತೆ ನೋಡಿ. ನಂತರ ಇದ್ರ ಪ್ರೀತಮ್ ನಂತರ ಇದ್ರ ಲೋಚನೆ ಅದು ನಿನಿ ಕಾಫಿ ಯಾತು ಹಾರ್ಲಿಕ್ಸ್ ಊರಾಗ ಸಿಗಲ್ಲ.
ನಮ್ಗೆ ಹಂಗೆ ಆರ್ಲಿಕ್ಸ್ ಕೊಡ್ತೀವಿ ನಿಮ್ಮೂರಿಗೆ ಬಂದ ನೀವು ಕೊಡ್ತೀವಿ ಕಣ ಜಾನ್. ತಾತಗೊಂದು ಕೊಟ್ಟು ಬರೋದು ತತ್ತ ಲೋಟ ಕೊಡಪ್ಪ ಈ ರಮಣ ಬೇಕು ಕುಡಿತಾರೆ ತಾತೆಗಂದು ಕೊಟ್ಟು ಬರೋಗು. ಒಂದೊಂದು ಸಾಕು ನಿನ್ ಕೈಲಿ ಆಗಲ್ಲ. ನಿಮ್ಮ ಅಪ್ಪ ಕುಡಿಯಲು ಹೋಗು, ಕೊಡ ಹೋಗು. ನಿಮ್ಮ ಅಪ್ಪ ಕುಡಿಯಲು ಕುಡಿತೈತೆ ಹೋಗು ಕುಡಿ ಮೂರ್ತಿ ಮೂರ್ತಿ ಕೊಟ್ಟು ಬರಗೆ. ಇವನ್ಗೆ ಹಾಕಿದ್ನಲ್ಲ ಸಕ್ರಿನ ಹಾಲು ಕಾಸಿದ್ನಲ್ಲ ಹಂಗೇನೆ ಮಾಡಿಸಿ ಅಪ್ಪ ಕೊಡು ಸ್ವಲ್ಪ ಅಪ್ಪಾಜಿ ಕೊಡ ಲೋಟ ಕೇಳು ಇರ್ತವೆ ಪ್ಯಾಕೆಟ್ ಎಷ್ಟಕ್ಕೊಂದು ಕೊಡ್ತೈತೆ ಆಡ್ಲಿಕ್ಸು ಇಡ್ಲಿ ಸಾಕು ಬಿಸ್ಕೆಟ್ಟು. ಬೆಳಗ್ಗೆ ಗಂಡ್ಮಕ್ಳು ನೋಡಿ ಆ ರೀತಿ ಕೆಲ್ಸಕ್ಕೆ ಹೋಗ್ತಾರೆ. ಹಿಂದೆ ಕಾಣಿಸ್ತಿರ್ಬೋದಲ್ಲ ನಿಮಗೆ. ಅದಾದಮೇಲೆ ಬೆಳಗ್ಗೆ ನೀರು ಬಿಟ್ಟಿದ್ರು, ನೀರು ಸೇದ್ತಿತ್ತು ನಮ್ಮ ದೊಡ್ಡಪ್ಪ. ಹಳ್ಳಿ ಕಡೆಗೆ ಬೆಳಗ್ಗೆನೇ ನೀರು ಬಿಡ್ತಾರೆ, ಸೇದ್ಕೊಂಡ್ರೆ ಮಾತ್ರ ನೀರು, ಇಲ್ಲಾಂದರೆ ನೀರೇ ಇರಲ್ಲ. ಅದಾದಮೇಲೆ ಉಪ್ಪಿಟ್ಟಂತ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಉಪ್ಪಿಟ್ಟು ರೆಸಿಪಿ ಬೇಕಾಗಿದ್ದರೆ ಮೇಘಮಹಿ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಮಖ ತೊಳ್ಕೊಂಡಿಲ್ಲ ನಾನು ಮಾಡ್ದೆಲ್ಲ ಸುಮ್ಮನೆ ಮಾತಾಡ್ತೀನಿ. ನೋಡಿದ್ರಲ್ಲ ಬೆಳಗಿನ ತಿಂಡಿ ಈ ರೀತಿ ಎಲ್ಲರೂ ಜೊತೆ ಕೂತ್ಕೊಂತಿದ್ರೆ ಎಷ್ಟು ಇದಾಗುತ್ತಲ್ವ, ಆ ಫೀಲೇ ಬೇರೆ ಇರುತ್ತೆ. ನಾನು ಮಾತ್ರ ಎಲ್ಲರದ್ದು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಆದರೆ ನನಗೆ ಯಾರೂ ತೋರಿಸ್ತಿಲ್ಲ. ಹಂಗಾಗಿ ನಾನೇ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನೇ ತೋರಿಸ್ಕೊತ ಇದ್ದೀನಿ. ವಾ 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 ವಾ. A few moments later. 3 ದಿನ ಒಂದಿಷ್ಟು ಉಂಡಿಲ್ಲ, ಗ್ಯಾಸ್ಟಿಕ್ ಆಗುತ್ತೆ ಅಂತ ಒಂದು ಉಪ್ಪಿಟ್ಟು ಯಾಕೆ ಹಾಕ್ಯಾನಿಲ್ಲ? ಮಿದುಂಡು ಹಾಕಿ ಹೌದಾ? ಉಪ್ಪಿಟ್ಟು ಎಣ್ಣೆ ಸೆನೆ ಮಾಡಂತಿದ್ದ ಅಮ್ಮಗೆ, ರಾತ್ರಿ ಮಾಡಿ ಮಾಡಲೇ ಇಲ್ಲ. ನಾನು ಯೂಟ್ಯೂಬ್ ವೀಡಿಯೋ ಹಾಕೋದಕ್ಕೂ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೂ ಮತ್ತು ನಮ್ಮ ಮನೆಯಿಂದ ಹಪ್ಪಳ ತಗೊಂಡೋಗೋದಕ್ಕೂ ನಮ್ಮ ದೊಡ್ಡಮ್ಮನೂ ನನ್ನೂ ಹೇಗೆ ಹೆಂಗ ಅಷ್ಟಾದ್ರೂ ಮಾಡ್ತೀವಿ, ಡೇ ಬೈ ಡೇ ಜಾಸ್ತಿ ಮಾಡ್ತೀವಿ. ಟ್ರೈನ್ ಹಚ್ಚಿಸ್ತಿದೆ ನೋಡ್ರಿ ನಮ್ಮನ್ನು. ನನ್ನನ್ನು ಹಾಕ್ಬೇಡಮ್ಮ ಯೂಟ್ಯೂಬ್ ನೀನು ಯಾಕೆ ತಗೊಂಡು ಹೋಗ್ತಿದೀಯಾ? ಯಾಕೆ ತಗೊಂಡು ಹೋಗ್ತಿದ್ದೀಯ ಇಲ್ಲಿಂದ? ಇದು ಚಿತ್ರಾನ್ನ ಅವಾಗ ಯಾವಾಗಾದ್ರೂ ಬೆಂಗಳೂರಿಗೆ ಸಿಗಲ್ಲೇ? ಮನೆ ಮಾಡ್ದ ಸಿಗ್ತಾವ, ನಮಗೆ ಮನೆಗೆ ಮಾಡ್ದಂಗೆ ಇರಲ್ಲ ಅಂತ ಅನ್ನು. ಮನೆ ಮಾಡ್ದಂಗೆ ಇರ್ತಾವ, ಅದು ನಮ್ಮ ಅಮ್ಮನ ಕೈಯೆಲ್ಲ ಮಾಡೋದು. ಅಯ್ಯೋ ಡೈಲಾಗ್ ಹೊಡಿತಿದ್ಯಾ? ಅಮ್ಮಂಗ ಬಿಟ್ಟು ಹಾಕ್ಬಿಡ, ನನಗೇನು ದುಡ್ಡಿಗೆ ಬರೋಣ. ₹80 ಕೊಟ್ಟರು ಒಂದು ಪ್ಯಾಕೆಟ್ ದೋಸ್ತಿ, ಅದು ನೀನು ಮಾಡಿದ್ದೆ ಅಂತ ಇಷ್ಟಪಟ್ಟು ತಗೊಂಡೋಗೋದು. ತೆಗಿ ಅತ್ತ, ಹೋಗ್ಲಿ ಅತ್ತ. ಈ ಸೈಕಲ್ ಅಂತೂ ಬಿಡಂಗೇ ಇಲ್ಲ. ಮನೆ ಕಂಡು ಎದ್ರು ಬಿಡಲ್ಲ, ಬೆಳಗ್ಗೆ ತಿಂಡಿ ಆದರೂ ಬಿಡಲ್ಲ. ತಿಂಡಿ ಎಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡೋಕ್ಕೆ ತಯಾರು ಮಾಡ್ಕೊಂತಿದ್ರು ಈ ಸೈಕಲ್ ಅಂತೂ ಬಿಡ್ತಾನೇ ಇಲ್ಲ. ಈ ಟ್ಯಾಕ್ಟ್ರಿ ನೋಡ್ರಿ ಏನೋ ಹೊತ್ಕೊಂಡು ಹೋಗ್ತೈತಲ್ಲ. ಟ್ಯಾಕ್ಟ್ರಿನ ಏನು ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯ? ಹೊಲದಲ್ಲಿ ಮಣ್ಣು ನುಡಿಸಿದ್ದಾರೆ ಅಷ್ಟೇ, ಜಾಸ್ತಿ ಯೋಚನೆ ಮಾಡಬೇಡ್ರಿ. ನನ್ನ ಕಣ್ಣಿಂದ ಅಂತ ಈ ಸೈಕಲ್ ನೋಡೋಕ್ಕೆ ಆಗಲ್ಲ ಪಾಪ. ಅದು ಎಷ್ಟು ಬೇಜಾರಾಗಿದೆ ಏನು ಕತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಅನ್ನೋದೇ ಕೊಡೋಂಗಿಲ್ಲ, ಸುಮ್ಮನೆ ತುಳು ಆಗ್ತಾಯಿದ್ದಾರೆ. ಸಂಜೆ ಇನ್ನೇನು ಬಿಸಿಲಿತ್ತು, ಹಾಗಾಗಿ ಐಸ್ಕ್ಯಾಂಡಿ ಅವನ್ನ ಬಂತು. ಹಳ್ಳಿ ಕಡೆ ಹಿಂಗೆ ಬರ್ತಾ ಇರ್ತಾರೆ, ಆದರೆ ಸಿಟಿಗೆ ಬೇಕ್ರಿಗೆ ಹೋಗಿ ತಗೊಂಬರ್ಬೇಕು. ನಮ್ಮ ಹಳ್ಳಿಯಾಗ ಹಂಗಿಲ್ಲ, ಅವರೇ ಬರ್ತಾರೆ, ನಾವೇ ಹೋಗಿ ತಗೋಬೇಕಷ್ಟೇ. ಬೇಡ ಅಂತಂದರೂ ಕೇಳ್ತಿರ್ಲಿಲ್ಲ, ಬೇಕಂತ ಹಠ ಮಾಡ್ತಾಯಿದ್ರು. ಹೋಗ್ಲಿ ಬಿಡತ್ತಾಗೆ ಅಂತ ತಿದ್ರದಿಲ್ಲ ಅಂತ ಸುಮ್ಮನೆ ಆದೆ. ನಾನಂತೂ ಕೊಡಿಸ್ಲಿಲ್ಲ, ಅವ್ರ ಮಾವನೇ ಕೊಡಿಸ್ತಿದ್ದಾನೆ, ಮೂವರಿಗೂ ಒಂದೊಂದು. ಇವಳು ನೋಡ್ರಿ ನನಗೆ ಕೊಡ್ತಾನೋ ಇಲ್ಲ ಅಂತ ನೋಡ್ತಾನೆ ಇದ್ದಾಳೆ. ಯಾಕೆಂದರೆ ಇವಳಿಗೆ ನೆಗಡಿ ಆಗಿರೋದ್ರಿಂದ ಐಸ್ ಕ್ರೀಮ್ ತಿನ್ನಬೇಡ ಅಂತ ಹೇಳಿದ್ದೆ, ಆದರೆ ಅವಳು ಕೇಳ್ತಿಲ್ಲ. ಆದರೆ ಕೊಡ್ತಾನೋ ಇಲ್ಲ ಅಂತ ನೋಡ್ತಾ ಇದ್ದಾಳೆ. ಇವನು ಐಸ್ ಕ್ರೀಮ್ ಬಿಚ್ಚಕ್ಕೆ ಬರಲಿಲ್ಲ ಅಂದ್ರೂ ಐಸ್ ಕ್ರೀಮ್ ತಿಂತಾನೆ. ಎಂತೆಂಥ ಜನಗಳು ಇದ್ದಾರಲ್ವ. ಸಂಜೆ 9 ಗಂಟೆ ಅಷ್ಟೊತ್ತಿಗೆ ಅಬ್ಬಿನ ಒಳಗೆ ಆರ್ಕೆಸ್ಟ್ರಾ ಇತ್ತು, ಹಾಗಾಗಿ ನೋಡೋಕೆ ಹೋಗ್ತಾ ಇದ್ದೀವಿ. ಆರ್ಕೆಸ್ಟ್ರಾ ನೋಡೋಕ್ಕೇನು ಇಷ್ಟ ಆಗಲ್ಲ, ಆದರೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ.
ಜಾತ್ರೆಗೆ ಹೋಗೋದಂದರೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಯಾಕೆಂದರೆ ದೇವ್ರು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಪ್ರಸಾದ ಮಾತ್ರ ತಿನ್ನೋಕೆ ಹೋಗ್ತೀವಿ ನಾವು ಮುಂಚೆಗೆ ಮಾತ್ರ. ಅದೆಲ್ಲವೂ ಪಕ್ಕಕ್ಕಿಟ್ಟು ಇಲ್ಲಿ ನೋಡ್ರಿ ಬತ್ತಿದೆ ಎಂಥ ಸಾಂಗ್ ಆಡ್ತಿದ್ದಾರೆ ಅಂದರೆ ಜನ ಬೆಚ್ಚಿ ಬೀಳ್ಬೇಕು ಅಂತ ಸಾಂಗ್ ಆಡ್ತಿದ್ದಾರೆ. ಯಾಕೆ ಹೇಳಿ, ಡಾಕ್ಟರ್ BR ಅಂಬೇಡ್ಕರ್ ಸಾಂಗ್ ಆಡ್ತಿದ್ದಾರೆ. ಎಲ್ಲ ಕೇರಳ ಅಂತೂ ಇಂತೂ ಸ್ಟೇಜ್ ಹತ್ರ ಬಂದ್ವಿ. ಹಿಂಗೆ ಮಾಡ್ತಾರೆ ಆರ್ಕೆಸ್ಟ್ರಾ, ನೋಡೋಣ ಬನ್ನಿ. ತುಮಕೂರರಂತೆ ನಮ್ಮ ತಮ್ಮ ನೋಡ್ರಿ ಅವ್ರ ಊರಿಂದ ಬೇರೆ ಊರಿಗೆ ಆರ್ಕೆಸ್ಟ್ರಾ ನೋಡೋಕೆ ಬಂದ್ರು RCB ಮ್ಯಾಚ್ ನೋಡ್ತಿದ್ದಾನೆ. RCB ಅಂದರೆ ಎಷ್ಟು ಇಂಟ್ರೆಸ್ಟ್ ಅಲ್ವಾ. ಯಾರ್ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರ, RCB ಜೈ RCB ಅಂತ ಕಮೆಂಟ್ ಹಾಕಿ. ಈ ಸಲಿನೂ RCBನೇ ಗೆಲ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ರಿ. ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿನಿ ತೇರು ಎಳೆಯೋ ದೃಶ್ಯ ಅಂತನ. ಅದೇ ತೇರಿದ್ದು ನೋಡ್ರಿ, ಬೆಳಗ್ಗೆ ಎಳೆದು ನಿಲ್ಲಿಸಿದ್ದಾರೆ. ನೋಡ್ಕೊಳ್ಳಿ, ಇಲ್ಲಿಂದನೇ ಕೈ ಮುಕ್ಕಳ್ರಿ ಎಲ್ಲರೂ. ಅಬ್ಬಿನಹೊಳೆ ರಂಗಪ್ಪ ಸ್ವಾಮಿ ದೇವಸ್ಥಾನ. ನನಗೊಂದು ವಿಷಯ ಅರ್ಥ ಆಗಲಿಲ್ಲ, ಇಲ್ಲಿ ಆರ್ಕೆಸ್ಟ್ರಾ ನೋಡೋಕೆ ಬಂದಾರೋ ಮನೆ ಕಮ್ಮಕ್ಕೆ ಬಂದಾರೋ ಅಂತ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದ್ರು ಮನೆ ಕಂಡರೆ, ಈ ಕಡೆ ನೋಡಿದ್ರು ಮನೆ ಕಂಡರೆ, ಎಲ್ಲೋದ್ರೂ ಮನೆ ಕಾಣ್ತಾರೆ. ಇನ್ನೂ ಆಡ್ತಿದ್ರು. ಆಲೇ ಟೈಮ್ ಬಂದು 12 ಗಂಟೆ ಆಗಿತ್ತು. ಸಾಕು ಹೋಗೋಣ ಅಂತಂದು ಹೇಳ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಇಂತೂ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ನಾವು ಹೋಗಿದ್ದೆ ಲೇಟು, ಆದ್ರೂ ಒಂದು 2-3 ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಜಾತ್ರೆ ಹಾಗೂ ಆರ್ಕೆಸ್ಟ್ರಾ ತೋರಿಸಿದ್ನಲ್ಲ, ಹೇಗಿತ್ತು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.